ಗುರು ಒಂದು ವಿಡಿಯೋ ಮಾಡಬೇಕಂದ್ರೆ ಅದ್ರ ಹಿಂದೆ ಎಫರ್ಟ್ಸ್ ಇರುತ್ತೆ, ಅದ್ರ ಹಿಂದೆ ಕಷ್ಟ ಇರುತ್ತೆ. 2 ದಿನದಿಂದ ವಿಡಿಯೋ ಮಾಡಬೇಕಂತ ಎಣಿಸ್ಕೊಂಡಿದ್ದೆ NS ಗಾಡಿದು, ಆಗಲೇ ಇಲ್ಲ. ಇವತ್ತು ಕೂಡ ಮಳೆ ಇದೆ, ಸತ್ತೇ ಹೋಗಲಿ ಮಳೆ ಬರ್ತಾನೆ ಇರಲಿ, ಮಳೆಯಲ್ಲೇ ಮಾಡಬೇಕಂತ ಗಾಡಿ ಹಿಡ್ಕೊಂಡು ಬಂದೆ. ಗಾಡಿನ ಅಲ್ಲಿಂದ ಇಲ್ಲವರೆಗೂ ತಳ್ಕೊಂಡೇ ಬಂದೆ ಗುರು. ನನಗೆ ಏನು ಕಣ್ಣೆ ಮಂಜೆ ಆಗ್ಬಿಡ್ತು. ಸೊ 2 ದಿನ ಹಿಂದೆ ವಿಡಿಯೋ ಮಾಡಬೇಕಂತ ಇದೇ ಜಾಗಕ್ಕೆ ಬಂದಿದ್ದೆ, ಮಳೆ ಬಂದಿತ್ತು. ಇವಾಗಲೂ ಕೂಡ ಮಳೆ ಬರ್ತಾ ಇದೆ. ಸೊ ವಿಡಿಯೋ ಮಾಡೋದು ಯಾವತ್ತೂ ನಿಲ್ಲಿಸ್ಬೇಡಿ, ಮಳೆ ಬರಲಿ, ನೆರೆ ಬರಲಿ, ಬಿರುಗಾಳಿ ಬರಲಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡಲೇಬೇಕು. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಎಣಿಸ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ತಬ್ಮೇಲ್ ಮತ್ತೆ ಟೈಟಲ್ ನೋಡಿ ನಿಮ್ಗೆ ಇವತ್ತು ಗೊತ್ತೇ ಆಗಿರ್ಬೋದು ಯಾವ ಗಾಡಿಯ ರಿವ್ಯೂ ಮಾಡ್ತಿದ್ದೀನಿ ಅಂತ. ಈ ಗಾಡಿ ಹಲವಾರು ಜನರ ಕನಸಿರ್ಬೋದು. ಸೊ ಹಲವಾರು ಜನಗಳ ವಾಲ್ ಪೋಸ್ಟರ್ ಆಗಿತ್ತು ಈ ಗಾಡಿ, ಹಲವಾರು ಜನಗಳ ಕನಸಾಗಿತ್ತು ತಗೊಳ್ಬೇಕಂತ. ಸೊ ಇವತ್ತು ನನ್ನ ಮೊದಲನೆಯ 200cc ಗಾಡಿ ರಿವ್ಯೂ ಮಾಡ್ತಿದ್ದೀನಿ ಗುರು. ಗಾಡಿ ಲುಕ್ ನೋಡಿ ಗುರು, ಫ್ರಂಟಲ್ಲೇ ನಿಮಗೆ ಕದ್ದು ಬಿಡುತ್ತೆ, ಬ್ಯಾಕಲ್ಲೂ ಕೇಳಲೇಬಾರ್ದು. ಬರೀ ಇಂಥದೆಯಾ? ಸೊ 200cc ಅಲ್ಲಿ ಈ ಗಾಡಿ ಕಂಪೇರ್ ಮಾಡಬೇಕಂದ್ರೆ ಡ್ಯೂಕ್ 200 ಕೂಡ ಇದೆ. ಅದರಲ್ಲಿರೋ ಪವರು, ಟಾರ್ಕು ತುಂಬಾನೇ ಚೆನ್ನಾಗಿದೆ. ಆದರೆ ಇದರಲ್ಲಿರೋ ಟಾಪ್ ಎಂಡು ಅದರಲ್ಲಿಲ್ಲ. ಇದ್ರಗಡೆ 200cc ಯಾವುದೇ ಗಾಡಿ ಬರಲಿ ಅದನ್ನ ಮನಸ್ಸು ಬಿಡುತ್ತಂತೆ. ಬಂದಿರೋ ಗಾಡಿಯಲ್ಲಿ ಒಂದು ಒಳ್ಳೇದು ಏನು ಮಾಡಿದ್ದಾರೆ ಅಂದರೆ ಇಂಡಿಕೇಟ್ರು. ಈಗ ಬಂದಿರೋದಲ್ಲಿ ನಿಮಗೆ LED ಬಂದಿದೆ, ಸಾಲಿಡ್ ಇದೆ, ಅದು ನನಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಡ್ಯೂಕ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಇದು ಓಕೆ, ಓಲ್ಡ್ ಇಸ್ ಗೋಲ್ಡ್ ಇದ್ದಂಗೆ ಇದು ಕೂಡ ಚೆನ್ನಾಗೇ ಇದೆ. ಸೊ ಇದಕ್ಕೂ ಕೂಡ ಏನು ಹೇಳೋಕ್ಕಾಗಲ್ಲ. ಹೊಸ ಗಾಡಿಯಲ್ಲೇನು ಎಕ್ಸ್ಟ್ರಾ ಚೇಂಜ್ ಮಾಡಲಿಲ್ಲ, ಇದಾಗೇ ಇದೆ ಇದೇ ಥರ. ಎದುರುಗಡೆ ಫೇಸ್ ಒಂದು ಚೇಂಜ್ ಮಾಡಿದ್ದಾರೆ. ಪವರು ನಾನು ಆ ಗಾಡಿ ಹೊಸ ಗಾಡಿ ಇನ್ನೂ ಓಡಿಸ್ಲಿಲ್ಲ, ನಾನಿನ್ನೂ ಹೊಸ ಗಾಡಿ ನೋಡ್ತಿಲ್ಲ. ಪವರು ಮತ್ತು ಟಾರ್ಕು ಎಲ್ಲ ಸೇಮೇ ಆಲ್ಮೋಸ್ಟ್ ಇದೆ. ಸೊ ಬಟ್ ಪವರ್ ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಓಡಿಸುವಾಗ. ಸೊ ಇದನ್ನು ಓಡಿಸಿ ತೋರಿಸೋಣ ಅಂದರೆ ಗೊತ್ತಿದೆ ನಿಮಗೆ, ಕಂಟ್ರೋಲ್ ಮಾಡೋಕೆ ತುಂಬ ಕಷ್ಟ ಆಗ್ತಿರ್ಬೇಕು. ಇಂಜಿನ್ ಬಗ್ಗೆ ಹೇಳೋದಾದರೆ 200cc ಇಂಜಿನ್ ಬರುತ್ತೆ. 24.13 BHP ಆದರೆ 18.74 Nm ಟಾರ್ಕ್ ಸಿಗುತ್ತೆ ಈ ಗಾಡಿಯಲ್ಲಿ. ಪವರ್ ಅಂತೂ ಕೇಳಲೇಬಾರ್ದು. ಸೊ ಮುಂದ್ಗಡೆ ನಿಮಗೆ ನಾರ್ಮಲ್ ಆಗಿ 100 ಸೆಷನ್ ಟೈರ್ ಸಿಗುತ್ತೆ. ಹಿಂದ್ಗಡೆ ನಿಮಗೆ ಹಿಂದ್ಗಡೆ ಎಷ್ಟು ಸೆಷನ್ ಟೈರ್ ಇದು ಇದೆಯಾ? ಹಿಂದ್ಗಡೆ ನಿಮಗೆ 130 ಸೆಷನ್ ಟೈರ್ ಸಿಗುತ್ತೆ, 130 ಸೆಷನ್ ಟೈರು ಹಿಂದ್ಗಡೆ. ಸೊ ಮುಂದಿನ ಚಿಕ್ಕದು, ಹಿಂದಿನ ದೊಡ್ಡದಂತ ಆಯಿತು ಗುರು. ಈ ಗಾಡಿ ಪೊಸಿಷನ್ ಹೇಗಿದೆ ಅಂದರೆ ಫ್ಲಿಪ್ ಆನ್ ಹ್ಯಾಂಡ್ಲ್ ಬೇರ್ ಕೊಟ್ಟಿದ್ದಾರೆ. ಫ್ಲಿಪ್ ಆನ್ ಹ್ಯಾಂಡ್ಲ್ ಬೇರ್ ನಿಮಗೆ ಎಷ್ಟು ಕಂಫರ್ಟೇಬಲ್ ಅಂದರೆ ಇದು ಹೇಳೋಕ್ಕೆ ಆಗಲ್ಲ ಗುರು, ಅಷ್ಟು ಕಂಫರ್ಟೇಬಲು. ಸೊ ಓಡಿಸಿ ತೋರಿಸೋಕ್ಕೆ ತುಂಬಾ ಮನಸ್ಸಾಗ್ತಿದೆ, ಬಟ್ ಏನು ಮಾಡೋದು, ಓಡಿಸೋಕ್ಕಾಗಲ್ಲ. ಇದು ಮಾತ್ರ ಚೆನ್ನಾಗಿದೆ. ಎದುರು ಕೂತ್ಕೊಂಡು ಅವ್ರ ಹಣೆ ಬರನೇ ಇದರಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಸೊ ಡ್ರೈವರ್ಗೆ ಯಾರೇ ಆಗಿರಲಿ ಪೆಟ್ಟೆ ಇದರಿಂದ. ಈಗ ಬರೋ ಮೀಟರ್ ಬೋರ್ಡಲ್ಲಿ ಅದರಲ್ಲಿ ಪವರೇ ಇಲ್ಲ ಗುರು. ಅದ್ರ ನೋಡಿದ್ರೆ ನನಗೆ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. ಪವರೇ ಇಲ್ಲ ಗುರು ಅದರಲ್ಲಿ, ಆ ಮೀಟ್ರಲ್ಲಿ. ಈ ಮೀಟ್ರ್ ಪವರ್ ನೋಡಿ ಗುರು, ಆ ಮೇಲಿಂದ ಕೆಳಗೆ ಬಂದ ತಕ್ಷಣ ಗೊತ್ತಾಗುತ್ತೆ, ಒಂಥರ ಪವರ್ ಫೀಲ್ ಆಗುತ್ತೆ ಗುರು. ಈಗ ಬಂದಿರೋದ್ರಲ್ಲಿ ಪವರು ಫೀಲ್ ಏನೂ ಆಗಲ್ಲ. ಅದು ಕೊಟ್ಟಿದ್ದೀರಾ ಗುರು, ಸ್ವಲ್ಪ ದೊಡ್ಡದಾದ್ರೂ ಕೊಟ್ರಾ, ಚಿಕ್ಕದಾಗಿ ಕೊಟ್ಟಿದ್ದೀರಾ, ಇಷ್ಟು ಚಿಕ್ಕದು. ಸೊ ಅದು ಸ್ವಲ್ಪ ಬೇಜಾರು. ಬಿಟ್ಟರೆ ಗಾಡಿ NS ಅಂದ್ರ ಮೇಲೆ ನಾವು ಅದಕ್ಕೆ ಏನು ಹೇಳೋಕ್ಕೂ ಆಗಲ್ಲ. ಸೊ ಗಾಡಿನೇ ಯಾವತ್ತು ಬಾಡಿ ಅನ್ನೋಕ್ಕಾಗಲ್ಲ. ಗಾಡಿ ಯಾವತ್ತಿದ್ರು ನಿಮಗೆ ಒಳ್ಳೇದೇ ಮಾಡೋದು ಬಿಟ್ಟರೆ ಯಾವತ್ತು ಕೆಟ್ಟದ್ದು ಮಾಡಲ್ಲ ಹುಡುಗಿಯರ್ ಥರ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೆ ಪಲ್ಸರಲ್ಲಿ ಒಂದಿಷ್ಟ ಆಗೋದೇನೆಂದರೆ ಇವ್ರ ಲೋಗೋ ಗುರು, ಎಷ್ಟು ಸೈಕ್ ಆಗಿದೆ ಗುರು. ಈ ಲೋಗೋ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೆ. ಮತ್ತು NS 200 ಅಂತ ಇಲ್ಲಿ 3D ಗ್ರಾಫಿಕ್ಸ್ ಥರ ಕೊಟ್ಟಿದ್ದಾರೆ, ಅದನ್ನು ಕೂಡ ಚೇಂಜ್ ಮಾಡಲಿಲ್ಲ. ಹಿಂದ್ಗಡೆ ನಾನು ಒಂದು ಆಲ್ಟ್ರೇಷನ್ ಮಾಡಿರೋದೇನೆಂದರೆ ಏನಂತಾರೆ ಗುರು ಇದಕ್ಕೆ, ವೀಲ್ ಕವರ್ ಆ್ಯಡ್ ಮಾಡಿದ್ದೀನಿ ಬಿಟ್ಟರೆ ಮತ್ತೇನು ಆ್ಯಡ್ ಮಾಡಲಿಲ್ಲ. ಗಾಡಿ ಮಾತ್ರ ಸೂಪರ್ ಗುರು, ಈಗಲೂ ಸ್ಮೂತಾಗಿ ಓಡ್ತಿದೆ. ಬಟ್ ಇಂಜಿನ್ ನಾಯ್ಸ್ ತೋರಿಸೋಕ್ಕಿಂತ ಮುಂಚೆ ನನ್ನ ಗಾಡಿಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ ಏನಂದರೆ ಗುರು, ಇಂಜಿನಲ್ಲಿ ಇಲ್ಲಿ ನನಗೂ ಅದ್ರ ಬಗ್ಗೆ ಎಷ್ಟು ಜಾಸ್ತಿ ಗೊತ್ತಿಲ್ಲ, ಮ್ಯಾಗ್ನೆಟಿಕ್ ಕಾಯಿಲ್ ಅಂತಾರೆ, ಅದು ಹೋಗಿದೆ. ಅದರಿಂದ ಇಂಜಿನ್ ನಾಯ್ಸ್ ಇದೆಯಲ್ಲ ಒಂಚೂರು ಚೇಂಜ್ ಆಗಿದೆ. ಸೊ ಅದು ಕೂಡ ತೋರಿಸ್ತೀನಿ ಇಂಜಿನ್ ನಾಯ್ಸ್ ಆಗಿದೆ ಅಂತ, ಬನ್ನಿ. ಸೊ ಗಾಡಿ ಜಾಸ್ತಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಯಾಕಂದರೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಏನದು ಮ್ಯಾಗ್ನೆಟಿಕ್ ಕಾಯಿಲ್ ಹೋಗಿದೆಯಲ್ಲ, ಬ್ಯಾಟ್ರಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಂದು ಸೆಲ್ಫಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಫೈನಲಿ ನ್ಯೂಟ್ರಲ್ಲಿ ಬಿತ್ತು. ಕಂಟ್ರೋಲ್ ಮಾಡೋಕೆ ತುಂಬ ಕಷ್ಟ ಆಗ್ತಿರ್ಬೇಕು.
ಗುರು ಪೆಟ್ರೋಲ್ ಕುಡಿದ್ಬಿಡುತ್ತೆ. NS ಅಲ್ಲಿ ಇನ್ನೊಂದು ಒಳಗೋದಂದರೆ ಇದರ ಅಲಾಯ್ ವೀಲ್ ಚೇಂಜ್ ಮಾಡ್ಬೋದಿತ್ತು. ಈಗಿಂದ ಅಲಾಯ್ ವೀಲ್ ಬಿಡಿ, ಇದು ಓಲ್ಡ್ ಗಾಡಿ 2019 ಮಾಡಲು. ಸೊ ಇದ್ರ ಬಿಡಿ, ಈಗ ಬಂದಿರೋ ಅದರಲ್ಲಿ ಡಾಮಿನಾರ್ 400 ಹಾಕ್ಬೋದಿತ್ತು ಅಲಾಯ್ ವೀಲು, ಆಗಲಿಲ್ಲ. ಏನು ಮಾಡೋದು? ನಿಮ್ಮ ಅಪ್ಪ ಕೊಡ್ತಾನೆ. ಒಂದು ಫುಲ್ ಟ್ಯಾಂಕಲ್ಲಿ ನೀವು ಈ ಗಾಡಿನ ಒಂದು ನಾರ್ಮಲಾಗಿ ಒಂದು 350-400 ಕಿಲೋಮೀಟ್ರ್ ಸಿಗುತ್ತೆ ನನ್ನ ಪ್ರಕಾರ. 12 ಲೀಟರ್ ಟ್ಯಾಂಕಿ ಕೂಡ ಇದೆ ಇದರಲ್ಲಿ. ಸೊ ನಾರ್ಮಲಾಗಿ ನೀವು ಓಡಿಸ್ಬೋದು. ಗಾಡಿಯಲ್ಲಿ ಲಿಕ್ವಿಡ್ ಕೂಲ್ ಇಂಜಿನ್ ಸಿಗುತ್ತೆ, ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಇದರಲ್ಲಿ. 160 ನನ್ನ ಪ್ರಕಾರ ಇಲ್ಲ, 200 ಬಿಟ್ಟಿರೋದು ಅನಿಸುತ್ತೆ. ಸೊ 160 ಏರ್ ಕೂಲ್ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಗಾಡಿ ಇದ್ರದ್ದು ಇನ್ನೊಂದೇನು ಅಂದರೆ ಭಾರಿ ಚಲೋ ನಂಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ 168 mm ಎಷ್ಟೋ ಇದೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್. ತುಂಬಾ ಚೆನ್ನಾಗಿ ಅನಿಸ್ತು. ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ 200 cc ಬೆಸ್ಟ್ ಅಂತ ಹೇಳ್ಬೋದು. ಗಾಡಿ ಕೂಡ ಸ್ಟ್ರಾಂಗ್ ಆಗೇ ಇದೆ. ಬಜಾಜ್ ಅವ್ರದ್ದಲ್ವಾ, ಇವರೊಬ್ಬರೇ ಗುರು 75,000 ಕಿಲೋಮೀಟರ್ ರನ್ ಆದರೂ ಇಂಜಿನ್ ಸರ್ವಿಸ್ ಮಾಡ್ತಾರೆ ಗುರು ಇವರು. ಜೈ ಬಜಾಜ್.